ಚಿಕ್ಕೋಡಿಯಲ್ಲಿ ಸುಮಾರು 14 ಕೋಟಿ ರೂಪಾಯಿಗಳ ಟೆಂಡರ್ ಕರೆದಿರುವುದಾಗಿ ಸಂಸದ ಪ್ರಕಾಶ್ ಹುಕ್ಕೇರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅಥಣಿ, ಹುಕ್ಕೇರಿ, ಸಂಕೇಶ್ವರ್, ತಿಪ್ಪಾಣಿ, ಕಾಗವಾಡ ಸೇರಿದಂತೆ 5 ಹೈಟೆಕ್ ಬಸ್ ಸ್ಟ್ಯಾಂಡ್ಗಳ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು, ಸದ್ಯ 2 ಬಸ್ ಸ್ಟ್ಯಾಂಡ್ಗಳು ಸಂಪೂರ್ಣಗೊಂಡಿದ್ದು 3 ಬಸ್ ಸ್ಟ್ಯಾಂಡ್ಗಳ ನಿರ್ಮಾಣ ಮಾಡಲು ಟೆಂಡರ್ ಕರೆದಿದ್ದು, ಟೆಂಡರ್ ಕಾಪಿ ನೀಡಲಾಗುವುದೆಂದು ತಿಳಿಸಿದರು. ಚಿಕ್ಕೋಡಿಯಲ್ಲಿ 14 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೇಂದ್ರೀಯ ವಿದ್ಯಾಲಯದ ನಿರ್ಮಾಣವಾಗಲಿದೆ ಮತ್ತು ಐಟಿಐ ಕಾಲೇಜಿನ ನಿರ್ಮಾಣ ಕಾರ್ಯ ನಡೆದಿದೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಬಾಲಕಿಯರಿಗೆ ವಸತಿ ಶಾಲೆಯು ಪ್ರಾರಂಭಗೊಂಡಿರುವುದಾಗಿ ತಿಳಿಸಿದರು. ಹುಕ್ಕೇರಿಯಲ್ಲಿ ಸುಮಾರು 17 ಎಕರೆ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಿಸಲಾಗುವುದೆಂದು ತಿಳಿಸಿದರು. ಹಳೆಯ ಎಸಿ ಆಫೀಸ್ ಅನ್ನು ಪಿಡಬ್ಲ್ಯೂಡಿ ಅವರಿಗೆ ಹಸ್ತಾಂತರಿಸಿ 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಭಾಭವನ ನಿರ್ಮಿಸುವುದಾಗಿ ತಿಳಿಸಿದರು. ವಿವಿಧ ವಿಷಯಗಳ ಮೇಲೆ ದೀರ್ಘ ಚರ್ಚೆಯನ್ನು ನಡೆಸಿದರು. ಪ್ರಾರಂಭವಾಗಿರುವುದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಈಗಾಗಲೇ 10 ಎಕರೆ ಜಮೀನವನ್ನ ಒದಗಿಸಿರುವುದರಿಂದ ಚಿಕ್ಕೋಡಿಯಲ್ಲಿ 14 ಕೋಟಿ 14 ಲಕ್ಷ 16,416 ರೂಪಾಯಿಗಳ ಟೆಂಡರ್ ಅನ್ನ ಕಾಲ್ ಫಾರ್ ಮಾಡಿದೀವಿ. ಇದು ಒಂದು ವರ್ಷದ ಒಳಗಡೆ ಕೇಂದ್ರೀಯ ವಿದ್ಯಾಲಯ ಪ್ರಾರಂಭ ಆಗಿದ್ದು 1-2 ವರ್ಷದ ಒಳಗಡೆ ಇದು ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಕಡೆಯಿಂದ ಲಾಸ್ಟ್ ಡೇಟು 23/5/2017 ಮಧ್ಯಾಹ್ನ 3 ಓಪನಿಂಗ್ 24ನೇ ತಾರೀಕಿಗೆ ಓಪನಿಂಗ್ ಐತಿ. ಯಾರು ಹಾಕಿದಾರು ನೋಡ್ರಿ. 9 numbers of stop quarters, 1 type of V, 1 type of V, 4 type of 3 and 4 type of 2 for Kendriya Vidyalaya Chikkodi Belgaum district Karnataka sub-headquarters building position including internal water supply, sanitary installation, and drainage and development and bulk service ಅಂದ್ರೆ ಎಲ್ಲ ಒಟ್ಟಾಗಿ ಇದು ಸ್ಕೂಲ್ ಬಿಲ್ಡಿಂಗು, ಸ್ಟಾಫ್ ಕ್ವಾರ್ಟರ್ಸು ಎಲ್ಲ ಕೂಡಿ 14 ಕೋಟಿ ರೂಪಾಯಿದು ಟೆಂಡರ್ ಅನ್ನು ಚಿಕ್ಕೋಡಿಯಲ್ಲಿ ಕರೆದಿದ್ವಿ. ನಿಮಗೆ ಗೊತ್ತಿದ್ದ ಪ್ರಕಾರ ಚಿಕ್ಕೋಡಿ ಪಟ್ಟಣದಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಬೇಕಾಗಿತ್ತು. ಅವಾಗ ನಾವು ಮನವಿ ಮಾಡ್ಕೊಂಡಿದ್ದೀವಿ ಏನಂತಂದ್ರೆ ಒಂದು ಅಥಣಿ ಹೈಟ್ಯಾಕ್ ಬಸ್ ಸ್ಟ್ಯಾಂಡ್ ಆಗಬೇಕು, ಎರಡನೇದು ಹುಕ್ಕೇರಿ ಹೈಟ್ಯಾಕ್ ಬಸ್ ಸ್ಟ್ಯಾಂಡ್ ಆಗಬೇಕು, ಮೂರನೇದು ಒಂದು ಕಾಗವಾಡ ಮಿನಿ ಹೈಟ್ಯಾಕ್ ಬಸ್ ಸ್ಟ್ಯಾಂಡ್ ಆಗಬೇಕಂತ ನಿರ್ಣಯ ತಗೊಂಡಿದ್ದೆವು. ಆ ನಿರ್ಣಯ ಅನುಗುಣವಾಗಿ ಸಾರಿಗೆ ಸಚಿವರು ಅದಕ್ಕೆ ಸ್ಪಂದನೆ ಮಾಡಿ ನಮ್ಮ ಅಥಣಿ ಹೈಟ್ಯಾಕ್ ಬಸ್ ಸ್ಟ್ಯಾಂಡ್ ಇದಕ್ಕೆ ಉದಯ್ ಕುಮಾರ್ ಶೆಟ್ಟಿ ಅಂತೇಳಿ PW ಕಾಂಟ್ರಾಕ್ಟರ್ಗೆ 3 ಕೋಟಿ 81 ಲಕ್ಷ ರೂಪಾಯಿಗೆ ಟೆಂಡರ್ ಆಗಿದೆ. ಟೆಂಡರ್ ಈಗಾಗಲೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ. ಎರಡನೇದು ಹುಕ್ಕೇರಿಯಲ್ಲಿ ಅದೇ ಸೇಮ್ ಉದಯ್ ಕುಮಾರ್ ಶೆಟ್ಟಿಗೆ ಟೆಂಡರ್ ಆಗಿ PW ಕಾಂಟ್ರಾಕ್ಟರ್ ಟೆಂಡರ್ ಆಗಿದೆ. ಅವನಿಗೆ 3 ಕೋಟಿ 78 ಲಕ್ಷ ರೂಪಾಯಿದಲ್ಲಿ ಟೆಂಡರ್ ಆಗಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ. 2 ಕೋಟಿ 52 ಲಕ್ಷ ರೂಪಾಯಿದಲ್ಲಿ ಮಿನಿ ಹೈಟ್ಯಾಕ್ ಬಸ್ ಸ್ಟ್ಯಾಂಡ್ ಅನಿಲ್ ಪಾಟೀಲ್ ಅಂದ್ರೆ ಈ ಚಿಕ್ಕೋಡಿ ಏನು ಕಟ್ಟಿದ್ದಲ್ಲ, ಇದೇನು ಬಸ್ ಸ್ಟ್ಯಾಂಡ್ ಕಟ್ಟಿದಾನಲ್ಲ ಹೈಟ್ಯಾಕ್ ಬಸ್ ಸ್ಟ್ಯಾಂಡ್, ಅದು ಅವನಿಗೆ ಟೆಂಡರ್ ಆಗಿದೆ. ಅದು ಸೋಮವಾರ ಅಥವಾ ಮಂಗಳವಾರ ಅವನಿಗೆ ವರ್ಕ್ ಆರ್ಡರ್ ಸಿಗ್ತೈತಿ. ಫೈನಾನ್ಷಿಯಲ್ ಬಿಡ್ ಓಪನ್ ಆಗೈತಿ, ಟೆಕ್ನಿಕಲ್ ಬಿಡ್ ಓಪನ್ ಆಗೈತಿ. ಹುಕ್ಕೇರಿಯಲ್ಲಿ 9 ಗಂಟೆಗೆ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಅಂದ್ರೆ ಹುಕ್ಕೇರಿಗೆ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ 9 ಗಂಟೆಗೆ ಅದು ಹುಕ್ಕೇರಿ ಬಸ್ ಸ್ಟ್ಯಾಂಡ್ ಶಂಕುಸ್ಥಾಪನೆ ಆಗುತ್ತೆ. ಆಮೇಲೆ ಮಧ್ಯಾಹ್ನ 12 ಗಂಟೆಗೆ ಅಲ್ಲಿ ಸ್ಥಳೀಯ ಶಾಸಕರ ಲಕ್ಷ್ಮಣ್ ಸವದಿ ಅವರ ಅಧ್ಯಕ್ಷತೆಯಲ್ಲಿ 12 ಗಂಟೆಗೆ ನಮ್ಮ ಅಥಣಿಯಲ್ಲಿ ಅದರ ಶಂಕುಸ್ಥಾಪನೆ ಅಂತ ನೀಡುತ್ತದೆ. 1 ಗಂಟೆಗೆ ಕಾಗವಾಡದಲ್ಲಿ
ಮಿನಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಿನಿ ಹೈಟೆಕ್ ಬಸ್ ಸ್ಟ್ಯಾಂಡದ ಶಂಕುಸ್ಥಾಪನೆ ಕಾಗವಾಡ. ಈ 5 ಒಟ್ಟ ನಿಪ್ಪಾಣಿ, ಚಿಕ್ಕೋಡಿ, ಕಾಗವಾಡ, ಅಥಣಿ ಮತ್ತು ಹುಕ್ಕೇರಿಯಲ್ಲಿ 5 ಹೈಟೆಕ್ ಬಸ್ ಸ್ಟ್ಯಾಂಡ್ಗಳನ್ನು ಕಳೆದ 3 ವರ್ಷಗಳಲ್ಲಿ ನಾವು 2 ಬಸ್ ಸ್ಟ್ಯಾಂಡ್ಗಳನ್ನು ಪೂರ್ತಿ ಮಾಡಿದ್ದೀವಿ. ಇನ್ನು 3 ಬಸ್ ಸ್ಟ್ಯಾಂಡ್ಗಳನ್ನು ಶಂಕುಸ್ಥಾಪನೆ ಮಾಡಿ ಟೆಂಡರ್ ಕೂಡ ಕರೆದಿದ್ದೀವಿ. ಬರೀ ಶಂಕುಸ್ಥಾಪನೆ ಮಾಡ್ತಾ ಇಲ್ಲ. ಇದನ್ನ ಕಾಪಿ ಕೊಡ್ತೀವಿ. ಯಾರಿಗೆ ಟೆಂಡರ್ ಆಗೈತೆ ಅನ್ನೋದು ಕಾಪಿ ಕೊಡ್ತೀವಿ ನಾವು. ಯಾರ್ಯಾರಿಗೆ ಟೆಂಡರ್ ಆಗೈತೆ ಅನ್ನೋದು ಕಾಪಿ ಕೂಡ ಕೊಡ್ತೀವಿ. ಈ ಥರ ಅದಲ್ಲ, ಚಿಕ್ಕೋಡಿ ಪಟ್ಟಣದಲ್ಲಿ 14 ಕೋಟಿ ರೂಪಾಯಿಗಳ ಒಂದು ಕೇಂದ್ರೀಯ ವಿದ್ಯಾಲಯ ಬಿಲ್ಡಿಂಗು ಕೂಡ ಮಂಜೂರು ಮಾಡ್ಕೊಂಡಿದ್ದೀವಿ. ಮತ್ತು ತಮಗೂ ಗೊತ್ತೈತಿ, ಚಿಕ್ಕೋಡಿಯಲ್ಲಿ RTI ಕಾಲೇಜ್ ಬಿಲ್ಡಿಂಗ್ ಈಗಾಗಲೇ ಕನ್ಸ್ಟ್ರಕ್ಷನ್ ಚಾಲೂ ಐತಿ. ಅದ ಪ್ರಕಾರ ಮೊನ್ನೆ SC/ST ಎಲ್ಲ ಯಾವುದು GTDC ಓಪನಿಂಗ್ ಆಗ್ಬೇಕಿನ್ನು. ಅಲ್ಲ, ಇನ್ನೊಂದೊಂದು ಪೂಜೆ ಮಾಡಿದ್ರು SC/ST ಹಾಸ್ಟೆಲ್ ಸಮಾಜ ಕಲ್ಯಾಣ ಇಲಾಖೆದ ಮಹಿಳೆಯರ ಹೆಣ್ಮಕ್ಕಳಿಗಾಗಿ ಒಂದು ಅತ್ಯಾಧುನಿಕ ಒಂದು ಇದು. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ, ರಾಮ ಮಾನೆ, ನರೇಂದ್ರ ನಿರ್ಲೇಕರ್, ಸೂರ್ಯವಂಶಿ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು.